ನಾವೆಲ್ಲ ಕ್ಯಾಂಟೀನ್ ಬಿಟ್ಟು ಈ ಕ್ಯಾಂಟೀನ್ಗೆ ಯಾಕೆ ಬರ್ತೀವಿ ಅಂತ ಗೊತ್ತಾ? ಇಲ್ಲೆಲ್ಲ ನೀಟ್ನೆಸ್ ಮೇಂಟೈನ್ ಮಾಡ್ತೀರಾ ಅಂತ ಈ ಕ್ಯಾಂಟೀನಿಗೆ ಬರೋದು. ಆದರೆ ನೀನು ಕೈಗೆ ಗ್ಲೌಸ್ ಹಾಕ್ಕೊಳ್ದೆ ಹಂಗೆ ಆ ಗಲೀಜು ಕೈಯಿಂದ ನೀರು ತರ್ತಿದ್ಯಾ. ಆ ನೀರನ್ನ ನಾನು ಕುಡಿಬೇಕಾ? ಎಷ್ಟು ಕೊಬ್ಬಿರಬೇಡ ಇವನಿಗೆ. ನೋಡಕ್ಕೆ ಒಳ್ಳೆ ಸುಟ್ಟಿರೋ ಹಂದಿ ಥರ ಇದೆ ಮುಖ. ಇವ್ನು ನನಗೆ ಜೋರು ಮಾಡ್ತಿದ್ದಾನೆ. ನನ್ನ ಲೈಫ್ನ ನಾನು ಹೆಂಗೆಲ್ಲ ಊಹೆ ಮಾಡ್ಕೊಂಡಿದ್ದೆ. ಒಳ್ಳೆ ಮಹಾರಾಣಿ ಥರ ಇರ್ತೀನಿ, ನನ್ನ ಮನೆಯೆಲ್ಲ ಕೆಲಸದಳ ಇಟ್ಕೊಂಡು ಅವ್ರಿಗೆ ಅದು ಮಾಡು ಇದು ಮಾಡು ಅಂತೇಳಿ ಆರ್ಡ್ರ್ ಕೊಡ್ತಾಯಿದ್ರೆ ಅವರು ಓಕೆ ಮೇಡಮ್ ಅಂತ ಕೈ ಕೊಟ್ಕೊಂಡು ನನ್ನ ಮುಂದೆ ನಿಂದಿರ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ನಾನು ಈಗ ಇಲ್ಲೆಲ್ಲೋ ಕ್ಯಾಂಟೀನಲ್ಲಿ ಕೆಲಸ ಮಾಡೋ ಥರ ಆಯಿತು. ಅದು ಇಂತಿಂಥವ್ರ ಕೈಲೆಲ್ಲ ಬಯಸ್ಕೊಳ್ಳೋ ಥರ ಆಯಿತು. ಥೋ, ನನ್ನ ಲೈಫ್ ಹೆಂಗಿದ್ದಿದೆ ಹೆಂಗೆಂಗೋ ಆಗ್ತಾಯಿದೆ. ಅದು ಜುಜುಬಿ. ಬರೀ 250 ರೂಪಾಯಿಗೆ ಇಲ್ಲೆಲ್ಲ ಕೆಲಸ ಮಾಡಬೇಕು. ಏನಮ್ಮ ಮುಖ ನೋಡ್ಕೊಂಡು ನಿಂತಿದ್ಯಲ್ಲ, ಏನು ಯೋಚನೆ ಮಾಡ್ತಿದ್ಯಾ? ನಾನು ಹೇಳೋದು ನಿನ್ನ ತಲೆಯಲ್ಲಿ ಹೋಗ್ತಾ ಇದೆಯಾ ಇಲ್ಲ? ಇಷ್ಟು ಗಲೀಜಾಗಿದ್ದರೆ ನಾವು ಇಲ್ಲೆಲ್ಲ ತಿನ್ನಕ್ಕೆ ಬರಲ್ಲ. ಎಲ್ಲಿ ನಿಮ್ಮ ಓನರ್ ಎಲ್ಲಿ? ಕರೀರಿ ಅವ್ರನ್ನ. ಸಾರಿ ಸರ್, ಅದು ಗೊತ್ತಾಗಲಿಲ್ಲ. ನಾನು ಇವತ್ತೇ ಜಾಯ್ನ್ ಆಗಿರೋದು. ಓನರ್ನೆಲ್ಲ ಕರಿಬೇಡಿ, ನಾನು ಇವತ್ತೇನೋ ಜಾಯ್ನ್ ಆಗಿರೋದು. ಏನಾಯಿತು? ಯಾಕಿಲ್ಲಿ ಜೋರು ಬಾಯ್ ಮಾಡಕತ್ತೀರಿ? ಏನಾಯಿತು? ನೋಡಿ ಮೇಡಮ್, ಇಲ್ಲೆಲ್ಲ ಕ್ಲೀನಾಗಿ ಇಟ್ಕೋತೀರಾ ಅಂತ ನಾವು ಇಲ್ಲಿ ತಿನ್ನೋಕೆ ಬರ್ತಿದ್ವಿ. ಆದರೆ ನೀವು ಇಂತಿಂಥವ್ರನ್ನೆಲ್ಲ ಕೆಲಸಕ್ಕೆ ಇಟ್ಕೊಂಡು ಗಲೀಜಾಗಿ ಸರ್ವ್ ಮಾಡಿದರೆ ನಾವೆಲ್ಲ ಅದನ್ನೆಲ್ಲ ತಿನ್ನೋಕ್ಕಾಗಲ್ಲ, ಕುಡಿಯೋಕ್ಕಾಗಲ್ಲ. ನಮಗೆ ನೀಟ್ನೆಸ್ ಇಂಪಾರ್ಟೆಂಟ್. ಈ ಥರ ಎಲ್ಲ ಗಲೀಜು ಮಾಡಿದರೆ ನಾವು ಇನ್ನೊಂದ್ಸರಿ ಇಲ್ಲಿ ಈ ಕ್ಯಾಂಟೀನಿಗೆ ಬರೋದಿಲ್ಲ. ಇವ್ರಿಗೆ ನೀರು ತಂದು ಕೊಡೋದೇ ಗೊತ್ತಿಲ್ಲ, ಕೈಗೆಲ್ಲ ಗ್ಲೌಸ್ ಹಾಕೋಬೇಕು ಅಂತಲೂ ಗೊತ್ತಿಲ್ಲ. ಇಂಥವ್ರನ್ನೆಲ್ಲ ನೀವು ಕೆಲಸಕ್ಕೆ ಇಟ್ಕೊಂಡಿದ್ದೀರಲ್ಲ. ಕ್ಷಮಿಸಿ ಸರ್, ಇನ್ನು ಮುಂದೆ ಈ ಥರ ಆಗೋದಿಲ್ಲ. ಆ ಥರ ನೋಡ್ಕೋತೀವಿ. ಈ ಹುಡುಗಿನ ಇವತ್ತು ಜಾಯ್ನ್ ಆಗಿದ್ದಾಳಲ್ಲ, ಹಂಗಾಗಿ ಆ ಹುಡುಗಿಗೆ ಸರಿಯಾಗಿ ಗೊತ್ತಾಗಿಲ್ಲ. ಏನಮ್ಮ ಗೊತ್ತಾಗೋದಿಲ್ಲ ನಿನಗೆ? ಗೊತ್ತಿಲ್ಲ ಅಂದರೆ ಕೇಳಿ ತಿಳ್ಕೊಬೇಕು, ಕಲ್ತ್ಕೊಂಡು ಮಾಡಬೇಕು. ಅದು ಬಿಟ್ಬಿಟ್ಟು ನಿನಗೆ ಇಷ್ಟ ಬಂದಂಗೆ ಮಾಡಿದರೆ ಇದು ನಿಮ್ಮ ಮನೆ ಅಲ್ಲ, ಹಂಗೆ ಬರೀ ಕೈಲೇ ತೊಗೊಂಡೋಗಿ ನೀರು ಕೊಡೋಕ್ಕೆ. ಇದು ಕ್ಯಾಂಟೀನು. ಇಲ್ಲೆಲ್ಲ ಕ್ಲೀನಾಗಿ ಇಟ್ಕೋಬೇಕು. ಕ್ಲೀನ್ ಮೇಂಟೆನೆನ್ಸ್ ಮಾಡಿದರೆ ಮತ್ತೆ ಎಲ್ಲರೂ ಇಲ್ಲಿ ಕಸ್ಟಮರ್ಸ್ ಬರೋದು. ನೀನು ಈ ಥರ ಗಲೀಜೆಲ್ಲ ಮಾಡ್ಕೊತಿದ್ರೆ ಬರೋ ಕಸ್ಟಮರ್ಸ್ ಎಲ್ಲ ಕಳ್ಕೊಬೇಕಾಗುತ್ತೆ ನಾವು. ಗೊತ್ತಾಗಲ್ವಾ ನಿನಗೆ? ಈ ಜುಜುಬಿ ಕೆಲಸಕ್ಕೆ ಇವ್ರ ಹತ್ರ ಎಲ್ಲ ಬಯಸ್ಕೋಬೇಕು. ನನಗೆ ಬರ್ತಾ ಇರೋ ಸಿಟ್ಟಿಗೆ ಈ ಅಮ್ಮನ ತಲೆಯಲ್ಲಿರೋ 4 ಕೂದಲನ್ನೆಲ್ಲ ಕಿತ್ತಾಕ್ಬಿಡ್ಬೇಕು ಅಂತ ಅನ್ನಷ್ಟು ಸಿಟ್ಟು ಬರ್ತಾ ಇದೆ. ಹೋಗಿ ಯಾರ ಹತ್ರನೂ ಸಿಕ್ಕೋರ ಹತ್ರ ಬಯಸ್ಕೊಳ್ಳೋ ಥರ ಆಯಿತು ನನ್ನ ಪರಿಸ್ಥಿತಿ. ಇಲ್ಲಿ ನೋಡಮ್ಮ ರಾಧಿಕಾ, ನಿನ್ಗೆ ಹೆಂಗೋ ಸರ್ವ್ ಮಾಡೋಕ್ಕಂತೂ ಬರ್ತಾ ಇಲ್ಲ. ಅಲ್ಲಿ ತಿಂದುಬಿಟ್ಟಿರೋ ಪ್ಲೇಟ್ ಇದಾವಲ್ಲ, ಅದನ್ನಾದರೂ ಎಲ್ಲ ಕ್ಲೀನ್ ಮಾಡು. ಅವೆಲ್ಲ ಪ್ಲೇಟ್ ಎತ್ಬಿಟ್ಟು ಅಲ್ಲಿ ಮುಸ್ರೆ ತಿಕ್ಕಕ್ಕೆ ಹಾಕು. ಇವೆಲ್ಲ ಕ್ಲೀನ್ ಮಾಡಬೇಕಿಲ್ಲಿ ಟೇಬಲೆಲ್ಲ. ಏನು? ನಾನು ಯಾರು ತಿಂದುಬಿಟ್ಟಿರೋ ಎಂಜಲ್ ಪ್ಲೇಟೆಲ್ಲ ನಾನು ತೆಗಿಬೇಕಾ? ಏನಮ್ಮ ಹಂಗೆ ನೋಡ್ತಾ ಇದೆಯಾ? ಬಂದ ತಕ್ಷಣ ನಿನ್ಗೆ ಹೇಳಿದ್ದಿ ತಾನೆ ಎಲ್ಲ ಸರ್ವ್ ಮಾಡೋ ಅಂತ. ನಿನ್ನ ಕೈಲಿ ಅದನ್ನು ಮಾಡೋಕ್ಕಾಗಲಿಲ್ಲ. ಒಂದು ನೀರು ಕೊಡೋಕ್ಕೂ ಆಗ್ತಾಯಿಲ್ಲ ನೀನು ನೆಟ್ಟಿಗೆ. ಗ್ಲೌಸ್ ಹಾಕ್ಕೊಳ್ದೆ ಹಂಗೆ ಕೊಡ್ತಾ ಇದೆಯಾ. ಈಗ ಕೆಲಸ ಮಾಡು ಅಂತ ಹೇಳಿದ್ರೆ ಅದೆಲ್ಲ ಪ್ಲೇಟ್ ತೆಗಿ ಅಂದರೆ ಮುಖ ನೋಡ್ಕೊಂಡು ನಿಂತಿದೆಯಲ್ಲ. ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ಎದಕ್ಕೆ ಬರ್ತೀರಾ ನೀವೆಲ್ಲ ನಮ್ಮ ಜೀವ ತಿನ್ನೋಕ್ಕೆ? ಅದು ಎಂಜಲೆಲ್ಲ ನಾನು ಇಲ್ಲೋಡಮ್ಮ, ಈಗೆಲ್ಲ ಕಸ್ಟಮರ್ಸ್ ಬರೋ ಟೈಮ್ ಇದು. ಈ ಟೈಮ್ನಾಗೆ ನಮಗೆ ತುಂಬ ಫ್ಲೋಟಿಂಗ್ ಇರುತ್ತೆ. ನೀನೀಗ ಅರ್ಜೆಂಟಾಗಿ ಆ ಕೆಲಸ ಎಲ್ಲ ಕ್ಲೀನ್ ಮಾಡಬೇಕು. ಆ ಟೇಬಲ್ ಎಲ್ಲ ಕ್ಲೀನ್ ಮಾಡಬೇಕು. ಅಲ್ಲಿರೋ ಏಂಜಲ್ ಪ್ಲೇಟ್ ಎಲ್ಲ ನೀನು ತೆಗೆದಿಡಬೇಕು. ನಿನಗೆ ಇಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟ ಆಯಿತು ಇರು, ಮಾಡೋಕ್ಕಾದ್ರೆ ಮಾಡು, ಇಲ್ಲಾಂದರೆ ಬಿಟ್ಟು ಹೋಗ್ಬಿಡು. ನಮಗಿಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ. ಇಲ್ಲ ಮೇಡಮ್, ನನಗೆ ಈ ಕೆಲಸ ತುಂಬ ಮುಖ್ಯ, ನಾನು ಮಾಡ್ತೀನಿ. ನೋಡಮ್ಮ, ನಿನ್ಗೆ ಇಷ್ಟ ಇದ್ದರೆ ಮಾಡು, ಬಲವಂತ ಏನಿಲ್ಲ. ನೀನು ಹಿಂಗೆ ಮುಖ ಇಳಕೊಂಡು ಹಿಂಗೆ ಕೆಲಸ ಮಾಡಿದರೆ ಇಲ್ಲೆಲ್ಲ ಕಸ್ಟಮರ್ಸ್ ಎಲ್ಲ ಬರೋಂಗಿಲ್ಲ. ನಕ್ಕಂತ ಇಲ್ಲೆಲ್ಲ ಸರ್ವ್ ಮಾಡಬೇಕು, ಎಲ್ಲ ಕ್ಲೀನ್ ಮಾಡಬೇಕು. ನೀನು ಹಿಂಗೆ ಮುಖ ಬಿಡ್ಕೊಂಡು ಇಲ್ಲೆಲ್ಲ ಹಿಂಗೆ ಮುಖ ಸಪ್ಪಗೆ ಮಾಡ್ಕೊಂಡ್ರೆ ಕಸ್ಟಮರ್ಸ್ಗೆ ಏನು ಅನ್ಸಲ್ಲ. ಅದಕ್ಕೆ ನಿನಗೆ ಮಾಡೋಕ್ಕೆ ಇಷ್ಟ ಇದ್ದರೆ ಮಾಡು, ಇಲ್ಲಾಂದರೆ ಈಗಲೇ ಬಿಟ್ಟೋಗ್ಬಿಡು. ಇಲ್ಲೇನು ಬಲವಂತ ಇಲ್ಲ. ನೀನು ಹಿಂಗೆ ಮಾತ್ರ ಇರೋಂಗಿಲ್ಲ. ಇಲ್ಲಿ ನಕ್ಕಂತ ಎಲ್ಲ ಸರ್ವ್ ಮಾಡಬೇಕು, ಎಲ್ಲ ಕ್ಲೀನ್ ಮಾಡಬೇಕು. ಈಗ ಹೋಟೆಲ್ ಅಂದಮೇಲೆ ಇಲ್ಲಿ ಸರ್ವ್ ಮಾಡೋದು ಇರುತ್ತೆ, ಕ್ಲೀನ್ ಮಾಡೋದು ಇರುತ್ತೆ. ಅದು ಲಾಸ್ಟಿಗೆ ಆ ಪ್ಲೇಟೆಲ್ಲ ಮುಸ್ರೆ ತಿಕ್ಕೋದು ಇರುತ್ತೆ. ನೀನು ಎಲ್ಲದಕ್ಕೂ ಮಾಡ್ಕೊಂಡು ಹೋಗಿದ್ರೆ ಇರಬೇಕು. ಇಲ್ಲಾಂದರೆ ಅದಾಗಲ್ಲ ಇದಾಗಲ್ಲ ಅಂತ ಹಿಂಗೆ ಮೂತಿ ಮುದ್ರೆ ಆಗಂಗಿಲ್ಲ. ಇಲ್ಲ ಮೇಡಮ್, ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಬಡ ಅದೆಲ್ಲ ಕ್ಲೀನ್ ಮಾಡಮ್ಮ, ಈಗೆಲ್ಲ ಕಸ್ಟಮರ್ಸ್ ಬರ್ತಾರೆ ಜಲ್ದಿ. ನಾನು ಮನೇಲಿ ಒಂದು ಕೆಲಸನೂ ಮಾಡ್ತಾ ಇರಲಿಲ್ಲ. ತಿಂದಿದ್ದ ಪ್ಲೇಟ್ ಕೂಡ ತೊಳಿತಾ ಇರಲಿಲ್ಲ. ಆದರೆ ಇಲ್ಲಿ ಯಾರ್ಯಾರೋ ತಿಂದುಬಿಟ್ಟಿರೋ ಪ್ಲೇಟೆಲ್ಲ ನಾನು ತೊಳಿಬೇಕು, ಎಲ್ಲ ಕ್ಲೀನ್ ಮಾಡಬೇಕು. ಛೇ, ನಮ್ಮ ಅದಕ್ಕೆ ಪಾಪ ಎಲ್ಲರೂ ತಿಂದುಬಿಟ್ಟಿರೋ ಪ್ಲೇಟ್ನೆಲ್ಲ ತೊಳಿತಾ ಇದ್ರು ಲಾಸ್ಟಿಗೆ. ಆದರೆ ನಾನು ತಿಂದಿರೋ ನನ್ನ ಪ್ಲೇಟ್ನೇ ನಾನು ತೊಳಿತಾ ಇರಲಿಲ್ಲ. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ನನಗೊಂದು ಪ್ಲೇಟ್ ಮಸಾಲೆ ದೋಸೆ ಮತ್ತು 2 ಇಡ್ಲಿ ಬೇಗ ತೊಗೊಂಬನ್ನಿ. ಹಾಂ ಸರಿ, ತಂದೆ. ಹಲೋ, ಏನು ಮುಖ ಹಂಗೆ ಬಿಟ್ಕೊಂಡಿದ್ದೀರಾ? ಏನೋ ಫ್ರೀಯಾಗಿ ಸರ್ವ್ ಮಾಡ್ತಾ ಇದ್ದೀರಾ ಅನ್ನಂಗೆ. ನಾವೇನಿಲ್ಲಿ ದುಡ್ಡು ಕೊಟ್ಕೊಂಡ್ಕೋತಿದ್ದೀವ ಅಥವಾ ಸುಮ್ಮನೆ ಫ್ರೀಯಾಗಿ ಬಿಟ್ಟು ತಿಂದೋಗ್ತಿದ್ದೀವಿ ಅಂದ್ಕೊಂಡಿದ್ದೀರಾ? ಏನೋ ನಿಮ್ಮ ಮನೆಯಿಂದ ತಂದಾಕಿರೋ ಥರ ಮುಖ ಇಟ್ಕೊಂಡಿದ್ದೀರಲ್ಲ. ನೀವು ನಕ್ಕೊಂತ ಸರ್ವ್ ಮಾಡಂಗಿದ್ರೆ ಹೇಳಿ, ಇಲ್ಲಾಂದರೆ ಹೋಗ್ತೀವಿ ನಾವು. ನಿಮ್ಮ ಮುಖ ನೋಡ್ತಾ ಇದ್ರೆ ತಿನ್ನೋಕ್ಕೂ ಮನ್ಸು ಬರ್ತಾ ಇಲ್ಲ. ಏನೋ ನಿಮ್ಮ ಮನೆಯಿಂದ ತಂದಾಕಿ ಫ್ರೀಯಾಗಿ ಕೊಡ್ತಿದ್ದೀರಾ ಅನ್ನೋ ಥರ ಇಟ್ಕೊಂಡಿದ್ದೀರಲ್ಲ ಮುಖನ. ಅಯ್ಯೋ ಗೂಬೆ ಮಕ್ದೋಳೆ, ಎಷ್ಟೇ ಕೊಬ್ಬು ನಿಂಗೆ. ನೋಡೋಕ್ಕೆ ಚೋಟ್ ಮೆಣಸಿನ್ಕಾಯಿ ಥರ ಇದೆಯಾ, ಎಷ್ಟು ಮಾತಾಡ್ತೀಯಾ? ಇರಲಿ, ಇದೆಲ್ಲ ನಂದು ಕೆಟ್ಟಗಳಿಗೆ. ಸಾರಿ ಮೇಡಮ್, ನೀವು ಆರ್ಡ್ರ್ ಮಾಡಿರೋ ಮಸಾಲೆ ದೋಸೆ ಮತ್ತು 2 ಇಡ್ಲಿ ತೊಗೊಂಬರ್ತೀನಿ, ನೀವು ಕೂತ್ಕೊಂಡಿರಿ. ಮೇಡಮ್, ನಿಮ್ಮ ಆರ್ಡರ್ ಇಡ್ಲಿ ತಂದಿದ್ದೀನಿ,
ದೋಸೆ ಹಾಕ್ತಾ ಇದ್ದಾರೆ. ಇದನ್ನು ನೀವು ತಿಂತಾ ಇರಿ. ಇದಾದಮೇಲೆ ನಾನು ದೋಸೆ ತಂದು ಕೊಡ್ತೀನಿ. ರಾಧಿಕಾ, ತಗೊಮ್ಮ ಇವತ್ತಿನ ನಿನ್ನ ದುಡ್ಡು 250. ನೋಡು, ನೀನು ಇದೇ ಥರ ನಕ್ಕೊಂತ ಸರ್ವ್ ಮಾಡೋಂಗಿದ್ರೆ, ಕ್ಲೀನ್ ಮಾಡೋಂಗಿದ್ರೆ, ಇಲ್ಲೆಲ್ಲ ನೀಟ್ನೆಸ್ ಮೇಂಟೈನ್ ಮಾಡೋಂಗಿದ್ರೆ ನಾಳೆ ಬಾ. ಇಲ್ಲಾಂದರೆ ಬರೋಕ್ಕೆ ಹೋಗ್ಬೇಡ. ನಮಗೆ ಸುಮ್ಮನೆ ಇಲ್ಲೆಲ್ಲ ನಿನಗೆ ಟ್ರೈನಿಂಗ್ ಕೊಟ್ಕೊತಾನೆ ಇರೋಕ್ಕಾಗಲ್ಲ. ಇವತ್ತೆಲ್ಲ ಕಲ್ತ್ಕೊಂಡಿದ್ದೀಯ ಅಂದ್ಕೊಂಡಿದ್ದೀನಿ. ನಾಳೆಯಿಂದ ನಿನಗೆ ಅಡ್ಜಸ್ಟ್ ಆದರೆ ಬಾ, ಇಲ್ಲಾಂದರೆ ಬರೋಕ್ಕೆ ಹೋಗ್ಬೇಡ. ಹಿಂಗೆ ನಕ್ಕೊಂತ ಎಲ್ಲ ಕಸ್ಟಮರ್ಸ್ನ ನೀನು ರಿಸೀವ್ ಮಾಡ್ಕೋಬೇಕು. ಇಲ್ಲ ಮೇಡಮ್, ನಾಳೆನೂ ಬರ್ತೀನಿ, ದಿನ ಬರ್ತೀನಿ. ಇವತ್ತು ಫಸ್ಟ್ ಡೇ ಅಲ್ವಾ, ಹಂಗಾಗಿ ನಂಗೆ ಹೆಂಗಿರ್ಬೇಕಂತ ಗೊತ್ತಾಗಲಿಲ್ಲ, ಅಷ್ಟೊಂದು ಅರ್ಥ ಆಗಲಿಲ್ಲ. ಇವತ್ತೆಲ್ಲ ಕಲ್ತ್ಕೊಂಡಿದ್ದೀನಲ್ಲ, ನಾಳೆಯಿಂದ ಎಲ್ಲ ಹುಷಾರಾಗಿ ನೋಡ್ಕೋತೀನಿ ಮೇಡಮ್. ಹಾಂ, ಸರಿ ಆಯಿತು. ಈ ಥರ ಎಲ್ಲ ಬೈಸ್ಕೊಂಡು ನಂಗೆ ಅಭ್ಯಾಸನೇ ಇಲ್ಲ. ಆ ಕಡೆ ನೆಟ್ಟಿಗೆ ಓದ್ತಾನೂ ಇಲ್ಲ, ದುಡ್ಡೂ ಇಲ್ಲ. ಈ ದುಡ್ಡಿಗೋಸ್ಕರ ಎಷ್ಟೆಲ್ಲ ಕಷ್ಟಪಡಬೇಕು. ಈ ಜುಜುಬಿ 250ಕ್ಕೆ ಎಷ್ಟೆಲ್ಲ ಕೆಲಸ ಮಾಡಿಸ್ಕೊಂಬಿಟ್ರಿ ಇವತ್ತು ನನ್ನ ಕೈಲಿ. ಮೈಕೈ ಎಲ್ಲ ನೋವು ಬರ್ತಾಯಿದೆ. ಇವಾಗ ಮತ್ತೆ ಬಸ್ ಇಟ್ಕೊಂಡು ಮನೆಗೆ ಹೋಗಬೇಕು. ಮನೆಗೆ ಹೋದ್ಮೇಲೆ ಮತ್ತೆ ನನ್ನ ಅಡುಗೆ ನಾನೇ ಮಾಡ್ಕೋಬೇಕು. ಯಪ್ಪ ದೇವ್ರೇ. ಅಣ್ಣ, ಹೆಂಗೋ ಒಂದು ಕಷ್ಟಪಟ್ಟು ಸಾರ್ನ ಒಪ್ಸಿದ್ದೀನಿ. ಸಾರ್ ಕೂಡ ಒಪ್ಕೊಂಡಿದ್ದಾರೆ. ನಿಂದೇನು ಕೆಲಸ ಇಲ್ಲ. ಯಾರಾದರೂ ದೊಡ್ಡವ್ರು ಬರ್ತಾರಲ್ಲ, ತುಂಬ ಆರ್ಡರ್ಸ್ ಕೊಡ್ತಾರೆ. ಅಂದರೆ ಏನಾದರೂ ಫಂಕ್ಷನ್ ಇರುತ್ತಲ್ಲ ಅಂಥವಕ್ಕೆಲ್ಲ ಜಗ್ಗಿ ಎಲ್ಲ ಆರ್ಡರ್ಸ್ ಕೊಡ್ತಿರ್ತಾರಲ್ಲ, ಅದನ್ನೆಲ್ಲ ತೊಗೊಂಡೋಗಿ ಅವರು ಕಾರಿಲ್ಲ ಬೈಕಲ್ಲಿ ಬಂದಿರ್ತಾರಲ್ಲ, ಅವರು ಅಲ್ಲೇ ಇದ್ದಲ್ಲೇ ಆರ್ಡರ್ಸ್ ಕೊಟ್ಟಿರ್ತಾರಲ್ಲ. ಹಂಗಾಗಿ ಅವರು ಎಲ್ಲಿ ಹೊರಗಡೆ ಬಂದಿರ್ತಾರಲ್ಲ, ಅವರು ಕಾರಲ್ಲಿ ಹೋಗಿ ನಾವು ಏನೇನು ಆರ್ಡ್ರ್ ಕೊಟ್ಟಿರ್ತಾರಲ್ಲ ಅದನ್ನೆಲ್ಲ ತೊಗೊಂಡೋಗಿ ಅವ್ರ ಕಾರಲ್ಲಿ ಇಡೋದು ಅಥವಾ ಬೈಕಲ್ಲಿ ಇಡೋದು, ಈ ಥರ ಮಾಡೋದಷ್ಟೇ ನಿನ್ನ ಕೆಲಸ. ಓಹೋ, ಅವ್ರು ದೊಡ್ಡ ಹೀರೋಗಳ ಥರ, ಸೆಲೆಬ್ರಿಟಿಗಳ ಥರ ಕಾರಲ್ಲೇ ಕುಂತಿರ್ತಾರೆ. ನಾವು ಹೋಗಿ ಸರ್ವರ್ ಥರ ಅವ್ರ ಕೆಲಸ ಮಾಡಬೇಕಾ? ಇದು ಒಳ್ಳೆ ಪೀಕ್ಲಾಟ ಆಯ್ತು ನನಗೆ. ಅಣ್ಣ, ನೀನು ಹಿಂಗೆ ಮುಖ ಗಂಟಕೊಂಡಿದ್ರೆ ಅವರು ಕಸ್ಟಮರ್ಸ್ ಎಲ್ಲ ಬೇಜಾರಾಗ್ತಾರಣ್ಣ. ಇಲ್ಲಿ ಸಾರೆಲ್ಲ ನೋಡಿದ್ರೆ ಬೈದು ಬಿಡ್ತಾರೆ ನಿನಗೆ. ನೀನು ನಕ್ಕೊತ ಇರಬೇಕು, ನಕ್ಕೊತಾನೆ ಮಾತಾಡಿಸ್ಬೇಕು ಅವ್ರನ್ನೆಲ್ಲ. ಅವ್ರಿಗೆಲ್ಲ ಏನೇನು ಆರ್ಡ್ರ್ ಕೊಟ್ಟಿರ್ತಾರಲ್ಲ ಎಲ್ಲ ಚೆನ್ನಾಗಿ ನಕ್ಕೊತ ಮಾತಾಡಿಸಿದ್ರೆ ಅವರು ಇನ್ನೊಂದ್ಸರಿ ಬರ್ತಾರೆ. ಮತ್ತು ಸಾರ್ ಕೂಡ ಏನೂ ಅನ್ನಲ್ಲ. ನೀನು ಈ ಥರ ಮುಖ ಎಲ್ಲ ಗಂಟಕೊಂಡು ಮುಖ ಎಳೆ ಬಿಟ್ಕೊಂಡಿದ್ರೆ ಬೈದು ಬಿಡ್ತಾರಣ್ಣ. ಮತ್ತೆ ನಿನ್ನ ಕೆಲಸದಲ್ಲಿ ಇರಿಸ್ಕೊಳ್ಳಲ್ಲ. ಈ ಜುಜುಬಿ ಕೆಲಸ ಮಾಡೋದಲ್ಲದೆ ಇಲ್ಲಿ 32 ತೋರಿಸ್ಕೊಂಡು ನಗ್ಬೇಕಾ? ಮಾಡ್ತೀನಿ, ಎಲ್ಲ ನನ್ನ ಕರ್ಮ. ಇದು ಓಕೆನಾ? ಅಣ್ಣ, ಹಿಂಗೆಲ್ಲ ಮಾಡಿದ್ರೆ ನೀನು ಕೆಲಸ ಕಳ್ಕೊಂಡ್ಬಿಡ್ತೀಯ. ಇವತ್ತೇ ಲಾಸ್ಟ್ ಆಗುತ್ತೆ ನೋಡು. ಇದೇ ಫಸ್ಟ್, ಇದೇ ಲಾಸ್ಟ್ ಆಗುತ್ತೆ. ಚೆನ್ನಾಗಿ ನಗೋಣ. ಸುಮ್ಮನೆ ಹಂಗೆಲ್ಲ ಮಾಡಬೇಡ. ನೀನು ಹಿಂಗೆಲ್ಲ ಮಾಡಿದ್ರೆ ಹೆಂಗೆ ಕೆಲಸ ಮಾಡ್ಕೊಂಡು ಹೋಗ್ತೀಯ ಏನಪ್ಪ? ನನ್ನ ಕೂಡ ಕೆಲಸ ಬಿಡಿಸ್ಬಿಡ್ತೀಯ ಏನೋ ಅನಿಸ್ತಿದೆ ನನಗೆ. ಅಣ್ಣ, ಇದು ನಿನ್ನೆನೇ ಆರ್ಡ್ರ್ ಕೊಟ್ಟೋಗಿದ್ದಾರೆ. ಇದು ಸ್ಪೆಷಲ್ ಕೇಕ್ ಅಂತೆ. ನಿಧಾನವಾಗಿ ಹೋಗಿ ತೊಗೊಂಡೋಗಿ ಅಲ್ಲಿ ಕಾರಲ್ಲಿ ಇದ್ದಾರಲ್ಲ, ಅಲ್ಲಿ ರೆಡ್ ಕಲರ್ ಕಾರ್ ಇದೆ ನೋಡು ಹೊರಗಡೆ, ಅವ್ರಿಗೆ ಹೋಗಿ ಕೊಟ್ಬಾ. ಇದನ್ನು ಹುಷಾರಾಗಿ ತೊಗೊಂಡೋಗು. ಇದು ತುಂಬ ಕಾಸ್ಟ್ಲಿ ಕೇಕ್. ಇದು ನಿಧಾನಕ್ಕೆ ತೊಗೊಂಡೋಗಿ ಅವ್ರ ಕಾರಲ್ಲಿ ಇಟ್ಟು ಬಾ. ಮತ್ತೆ ಏನಾದರೂ ಎಡವಟ್ ಮಾಡಬೇಡ. ಹಾಂ, ಸರಿ ಕೊಡು. ಇಲ್ಲಿ ತಗೋಪ ದುಡ್ಡು. ಇದು ಬಿಲ್ಲು. ಮತ್ತು ಇದ್ರ ಮೇಲೆ 80 ರೂಪಾಯಿ ಇದೆ ಅಲ್ಲ, ಅದು ನೀನೇ ಇಟ್ಕೋ, ಟಿಪ್ ಅನ್ಕೋ. ಇಲ್ಲಿ ನೋಡ್ಕೈತ್ರಿ, 80 ರೂಪಾಯಿ ಟಿಪ್ ಕೊಟ್ಟ ಅವನು. ಬಾ ಇಲ್ಲಿ ಕೆಲಸದ್ದು ಸ್ಯಾಲ್ರಿ ಜೊತೆಗೆ ಮತ್ತೆ ಈ ಕಡೆ ಟಿಪ್ಪು. ಚೆನ್ನಾಗೈತೆ ಕೆಲಸ.